ಎಲ್ಲಾದರೂ ಹೋಗಬೇಕು ಅಂದರೆ ಈ ಮಕ್ಕಳು ಇಟ್ಕೊಂಡು ಹೋಗಬೇಕು ಅಂತಂದರೆ ಬೆಳಿಗ್ಗೆ 5 ಗಂಟೆಗೆ ಎದ್ದೇಳಬೇಕು. ಬೆಳಿಗ್ಗೆ ನಾನು ಪಯಂ ಥರ ಹೇಳ್ತಾ ಇದ್ದೀನಿ ಅಂತ ನನ್ನೇ ನೋಡ್ತವ್ರೆ. ಏನು ಹೇಳು, ಬೆಳಿಗ್ಗೆನೆ ಹನಿಬಿಯಲ್ಲಿ ಕಚ್ಚಿಸ್ಕೊಂಡು ಅದಕ್ಕೊಂದು ಸ್ವಲ್ಪ ಹೊತ್ತುಗಳು ಅಂತ ಗೋಳ ಆಡ್ಕೊಂಡು ಬುಸು ಬುಸು ಅಂತ ಊದ್ಕೊಂಬಿಟ್ಟಿತ್ತು ನೋಡಿ, ಟೊಮೆಟೊ ಹಣ್ಣು ಊದ್ಕೊಂಡಂಗೆ. ಆಮೇಲೆ ಹಲೋ ಆಲ್, ವೆಲ್ಕಮ್ ಟು ಮೈ ನ್ಯೂ ಲಾಗ್. ಗುಡ್ ಮಾರ್ನಿಂಗ್, ಎಲ್ಲ ಆರಾಮ? ಇವತ್ತು ಬೆಳಿಗ್ಗೆಯಿಂದನೇ ಲಾಗ್ ಶುರು ಮಾಡಿದ್ದೀನಿ. ಬಟ್ ಬೇಗನೆ ಎದ್ದಿದ್ದೆ. ಇವಾಗ ಟೈಮ್ 11 o'clock. ಬಟ್ ಮಾರ್ನಿಂಗು ಅರೌಂಡು 6:37 ಹಂಗೆ ಎದ್ದು ಸಿದ್ದನ್ನು ರೆಡಿ ಮಾಡಿ ಅವನ್ನ ಕರ್ಕೊಂಡೋಗಿ ಸ್ಕೂಲ್ಗೆ ಬಿಟ್ಟು ಮತ್ತೆ ಬಂದು ಬ್ರೇಕ್ಫಾಸ್ಟ್ ಮುಗಿಸಿ ಮತ್ತು ನಾನು ಸ್ನಾನ ಎಲ್ಲ ಮುಗಿಸಿ ರೆಡಿಯಾಗಿದ್ದೀನಿ. ಎಲ್ಲಿಗೆ ರೆಡಿಯಾಗಿದ್ದೀನಿ ಅಂತ ಥಿಂಕ್ ಮಾಡ್ತಾಯಿದ್ದೀರಾ? ಇವತ್ತು ಒಂದು ಗೃಹ ಪ್ರವೇಶ ಇದೆ, ಸೊ ಅಲ್ಲಿ ಹೋಗೋಣ ಅಂತ ರೆಡಿಯಾಗಿದ್ದೀನಿ. ಆಲ್ಮೋಸ್ಟು ಒಂದು 11:30 ಆಗಿದೆ ಇವಾಗ. ಅಲ್ಲಿ ಹೋಗೋ ಹೊತ್ತಿಗೆ ಆಲ್ಮೋಸ್ಟು 12:30 ಆಗುತ್ತೆ. ಸ್ವಲ್ಪ ಗಿಫ್ಟ್ ಎಲ್ಲ ತೊಗೊಂಡು ಹೋಗ್ಬೇಕಲ್ವಾ. ಸೊ ಇವತ್ತು ನಾನು ಸ್ಯಾರಿ ಹಾಕ್ಕೊಂಡಿದ್ದೀನಿ, ಲಾಂಗ್ ಟೈಮ್. ಇದು ನನ್ನ ಫೇವ್ರೆಟ್ ಸ್ಯಾರಿ. ಇದನ್ನು ಯಾವಾಗ ಹಾಕ್ಕೊಂಡ್ರು ನಂಗೆ ಅದೇನೋ ಎಷ್ಟೋ ರೇಷ್ಮೆ ಸೀರೆ ಏನೇನೋ ಇದೆ, ಬಟ್ ನನಗೆ ಈ ಸ್ಯಾರಿ ಅಂದರೆ ತುಂಬ ಇಷ್ಟ. ಎಲ್ಲಾದರೂ ಹೋಗಬೇಕು ಅಂದರೆ ಈ ಮಕ್ಕಳು ಇಟ್ಕೊಂಡು ಹೋಗಬೇಕು ಅಂತಂದರೆ ಬೆಳಿಗ್ಗೆ 5 ಗಂಟೆಗೆ ಎದ್ದೇಳಬೇಕು. ಬೆಳಿಗ್ಗೆನೇ ಎದ್ದು ಏನೋ ಒಂದು ಮಾಡ್ತೀನಿ ಅಂತಂದರು. ನಾನು ಎದ್ದಿದ್ದು 6:30 ಆದ್ರೂ ಅವನನ್ನು ಕಳಿಸಿ ನಾನು ರೆಡಿಯಾಗಿ ರೆಡಿಯಾಗಿ ಬ್ರೇಕ್ಫಾಸ್ಟ್ ತಿಂದು ರೆಡಿಯಾಗಿ ಹೊರಡೋತ್ತಿಗೆ ಇಷ್ಟೊತ್ತಾಗೋಯ್ತು, 1 ಗಂಟೆ. ಸ್ವಾಮಿ ದೇವರೇ ಅನಿಸ್ಬಿಡುತ್ತೆ ನನ್ನ ಟೈಮು. ಆದರೂ ಪರವಾಗಿಲ್ಲ, ಚೆನ್ನಾಗಿರುತ್ತೆ ಒಂಥರ. ಅರ್ಜೆಂಟಲ್ಲೆಲ್ಲ ಕೆಲಸ ಮುಗಿಸಿ ಹೊರಟಿದ್ದೀನಿ. ಇವಾಗ ಅಲ್ಲಿ ಹೋಗಿ ರೀಚ್ ಆದಮೇಲೆ ಫಂಕ್ಷನ್ ಮುಗಿಸ್ಕೊಂಡು ಬರಬೇಕು. ಫಂಕ್ಷನ್ ಮುಗಿಸ್ಕೊಂಡು ಬರ್ತೀನಿ. ಬೆಳಿಗ್ಗೆನೇ ಇನ್ನೂ ಬೇಗ ಹೊರಡ್ತಾ ಇದ್ದೆ, ಬಟ್ಟು ಬೆಳಿಗ್ಗೆನೇ ವಾಶ್ ಮಾಡಿದ ಬಟ್ಟೆ ಒಣಗಕ್ಕೆ ಹೋಗಿ ಅಲ್ಲಿ ಹನಿ ಕಚ್ಚಿ ನನ್ನ ಕೈ ಊದ್ಕೊಂಡು ಅದೊಂದು ಸ್ವಲ್ಪ ಹೊತ್ತು 1 hour ಅಲ್ಲೇ ವೇಸ್ಟ್ ಆಯಿತು. ಇಲ್ಲ ಅಂತಂದರೆ ಇನ್ನೂ ಅರ್ಲಿಯಾಗಿ ಬಿಡ್ತಾಯಿತ್ತು. ಇವತ್ತು ಯಾವ ಕಡೆ ಎದ್ನೋ ಗೊತ್ತಿಲ್ಲ, ಸಡನ್ನಾಗಿ ಬಂದು ಕಚ್ಚಿದ್ದು. ಹೆಂಗೆ ಕಚ್ಚಿತು ಅಂತ ಅಂತೀರಾ? ಅಪ್ಪ ದೇವ್ರೆ, ಅಷ್ಟು ನೋವಾಯಿತು ನನಗಂತೂ. ದೇವ್ರೆ, ಫುಲ್ ಅರ್ಧ ಕೈಯೇ ಇರ್ಲಿಲ್ವೇನೋ ಅಂತ ಹತ್ಕೊಂಬಿಟ್ಟಿದ್ದೆ ನಾನು. ಆಮೇಲೆ ಹಳೆ ರೆಮಿಡಿ ಎಲ್ಲ ಏನಾದರೂ ಕಚ್ಚಿದ್ರೆ ಸಾಕು, ಫಸ್ಟು ಟೂತ್ಪೇಸ್ಟ್ ಹಾಕು, ಇಲ್ಲ ವಿಕ್ಸು, ಇಲ್ಲ ಅಮೃತಾಂಜನ ಹಾಕು. ಅಷ್ಟು ಬೆಳಿಗ್ಗೆನೇ 6 o'clock ಹಂಗೆ ಎದ್ದು ಸಿದ್ದನ್ನ ರೆಡಿ ಮಾಡಿ ಅವನಿಗೆ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿ ಅವನ್ನ ಕರ್ಕೊಂಡು ಹೋಗಿ ಸ್ಕೂಲ್ ಹತ್ರ ಬಿಟ್ಟು ಮತ್ತೆ ಬಂದು ಬ್ರೇಕ್ಫಾಸ್ಟ್ ಮಾಡಿಸಿ ಇವ್ರಿಗೆ ಕೊಟ್ಟು ಮತ್ತು ಮಗುಗೆ ತಿನ್ನಿಸಿ ನಾನು ತಿಂದು ಅವರು ನಾನು ಪಯಂ ಥರ ಹೇಳ್ತಾ ಇದ್ದೀನಿ ಅಂತ ನನ್ನೇ ನೋಡ್ತವ್ರೆ. ಏನು ಹೇಳು, ಪದ್ಯ ಒಪ್ಪಿಸ್ಕೊಂಡು ಕೂತವಳೆ ಅಂತ. ಅಲ್ಲಮ್ಮ, ನಾನು ಹಂಗೇನಿಲ್ಲ, ಇಷ್ಟೆಲ್ಲ ಮಾಡಿ ನಾನು ಬೆಳಿಗ್ಗೆನೆ ಹನಿಬಿಯಲ್ಲಿ ಕಚ್ಚಿಸ್ಕೊಂಡು ಅದಕ್ಕೊಂದು ಸ್ವಲ್ಪ ಹೊತ್ತುಗಳು ಅಂತ ಗೋಳ ಆಡ್ಕೊಂಡು ಕೈಯೆಲ್ಲ ಊದ್ಕೊಂಬಿಟ್ಟಿತ್ತು ಫುಲ್ಲು. ಏನಾಯಿತು 2 ನಿಮಿಷ ಗೊತ್ತೇ ಆಗಿಲ್ಲ. ಅದೇನು ಸೇಡಿಕೊಂಡಿತ್ತು ಅದು. ಬೆಳಿಗ್ಗೆ ಬಂದ ನಾನು ಏನೂ ಮಾಡಿಲ್ಲ, ಬಟ್ಟೆ ಒಣಗಾಗ್ತಾ ಇದ್ದೆ, ಬಂದಿದ್ದೆ ಸಡನ್ನಾಗಿ ಬಂದು ಕಚ್ಬಿಟ್ಟು ಹೋಗ್ಬಿಟ್ಟಿತ್ತು. ದೇವರೇ, 2 ನಿಮಿಷ ಏನಾಯಿತು ಅಂತಲೇ ಗೊತ್ತಾಗಿಲ್ಲ. ಆಮೇಲೆ ಬಂದು ಅದಕ್ಕೆಲ್ಲ ಸದ್ಯಕ್ಕೆ ಇನ್ಸ್ಟೆಂಟಾಗಿ ಸಿಕ್ಕಿದ್ದೆ ಟೂತ್ಪೇಸ್ಟು. ಆ ಟೂತ್ಪೇಸ್ಟ್ ಹಾಕಿದ್ದೀನಿ. ಅದು ಹಾಕಿದ್ರೆ ಉರಿ ಕಮ್ಮಿ ಆಗುತ್ತೆ ಅಂತ ಹೇಳಿದ್ರು. ಅದಕ್ಕೆ ನಾನು ಅದು ಹಾಕ್ಬಿಟ್ಟು ಸ್ವಲ್ಪ ಉರಿ ಕಮ್ಮಿ ಆಯಿತು. ಆಮೇಲೆ ಸ್ವಲ್ಪ ಊತ ಎಲ್ಲ ಜಾಸ್ತಿ ಆಗೋಗಿತ್ತು. ಸಡನ್ನಾಗಿ ಬುಸು ಅಂತ ಊದ್ಕೊಂಬಿಟ್ಟಿತ್ತು ನೋಡಿ, ಟೊಮೆಟೊ ಹಣ್ಣು ಊದ್ಕೊಂಡಂಗೆ. ಆಮೇಲೆ ಊದ್ಕೊಂಡಿರೋದೆಲ್ಲ ಕಮ್ಮಿ ಆದಮೇಲೆ ಎದ್ದು ರೆಡಿ ಆಗೋದು. ಇಲ್ಲಾಂದರೆ ಇನ್ನೂ ಬೇಗ ಅರ್ಲಿಯಾಗೆ ಓಡ್ತಾ ಇದ್ವಿ. ಅಂತೂ ಇಂತೂ ಸ್ವಲ್ಪ ನನಗೇನೋ ಊತನೇ ಕಮ್ಮಿ ಆಗಲ್ಲ, ಹಾಸ್ಪಿಟ್ಲಿಗೆ ಹೋಗ್ಬೇಕೇನೋ ಅನ್ನೋಷ್ಟು ಊದ್ಕೊಂಬಿಟ್ಟಿತ್ತು ಫುಲ್ಲು. ಅಷ್ಟು ಇವಾಗ ಪರವಾಗಿಲ್ಲ, ಆರಾಮಾಗಿದ್ದೀನಿ. ಇವಾಗ ಹೊಡ್ತಾ ಇದ್ದೀವಿ, ಬರ್ತಾ ಇದೆ ಅಂದ್ಕೊತೀನಿ. ಏನಾದರೂ ಚೆನ್ನಾಗಿ ಬಂದಿಲ್ಲ ಅಂದರೆ ಬೈಕೋಬೇಡಿ. ಚೆನ್ನಾಗಿ ಬಂದಿಲ್ಲ ಅಂದರು ವಿಡಿಯೋ ಮಾತ್ರ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಯಿತಾ? ಇವಾಗ ತಾನೇ ಹೊಸ್ದಾಗಿ ಬಂದಿದ್ದೀನಿ, ಸರಿನಾ? ಹೋಗ್ತಾ ಕಲಿತೀನಿ ಹೆಂಗೆ ವಿಡಿಯೋ ಮಾಡಬೇಕು ಅಂತ. ಇದಕ್ಕೆ ಸದ್ಯಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರೂಪಾ ಕಿಶೋರ್ ಚಾನಲ್ನ. ಆಮೇಲೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋಸ್ಲೆಲ್ಲ ಲಾಗ್ ಮಾಡ್ತೀರಲ್ವಾ, ಲೈಕ್ ಮಾಡ್ತೀರಲ್ವಾ? ಬಂದ್ವಿ, ಒಳಗಡೆ ಹೋಗ್ಬಿಟ್ಟು
ಅಲ್ಲಿ ಮನೆ ಹೆಂಗಿದೆ ಅಂತ ವಿಡಿಯೋ ಮಾಡ್ತೀನಿ. ಓಕೆ ಬಾಯ್. ಇಳಿದ್ಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ದೀನಿ ಇವಾಗ. ಊಟ ಮಾಡ್ಕೊಂಡು ಓಕೆ. ಊಟ ಎಲ್ಲ ಮುಗೀತು ಗೈಸ್, ಇವಾಗ ಹೊರಟಿದ್ದೀವಿ. ಆಲ್ಮೋಸ್ಟು ಚೆನ್ನಾಗಿತ್ತು ಮನೆ ಎಲ್ಲ, ಫಂಕ್ಷನ್ ಚೆನ್ನಾಗಾಯಿತು. ಸೊ ಊಟ ತಿಂದಿದ್ದೆ ಸ್ವಲ್ಪ, ಆದ್ರೂ ಏನೋ ಒಂದು ಜಾಸ್ತಿ ತಿನ್ನೋ ಥರ ಫೀಲಿಂಗ್ ಇದೆ. ಸ್ವಲ್ಪನೇ ತಿಂದಿದ್ದು ಊಟ, ಆದ್ರೂ ಒಂಥರ ಸುಸ್ತಾಗ್ತಿದೆ. ಹಾಗೆ ಅಲ್ಲ, ಈ ಸೀರೆ ಎಲ್ಲ ಹಾಕೊಂಬಿಟ್ರೆ ಅದಕ್ಕೆ ನಾನು ಜಾಸ್ತಿ ಸೀರೆ ಎಲ್ಲ ಹಾಕೊಳ್ಳೋಕ್ಕೆ ಹೋಗಲ್ಲ. ನನ್ನ ಮಗ ನೋಡಿ ಟ್ಯಾಬ್ಲೆಟ್ ಹಿಡ್ಕೊಂಡು ಕೂತವನು, ಅದೇ ಶೀಟ್ ಬೇಕಂತೆ. ಓಯ್ ಓಯ್ ವಿಲನ್, ಓ ವಿಲನ್, ನೀನು ಓಚೋ ಓಶೋ ಶೋ ಆಯ್ ಆಯ್ ಓ ಆಮೇಲೆ ಓಚೋ. ಇವನ್ನ ಇಟ್ಕೊಂಡು ಎಲ್ಲಾರು ಫಂಕ್ಷನ್ಗೆ ಹೋಗ್ಬೇಕು ಅಂದರೆ ಸಿಕ್ಕಾಬಟ್ಟೆ ಕಷ್ಟ. ಇವ್ನ ಇಟ್ಕೊಂಡು ಊಟ ಮಾಡಬೇಕು ಅಂದರೆ ಇನ್ನೂ ಕಷ್ಟ ನನಗೆ. ಅದಕ್ಕೆ ತಿನ್ನಲ್ಲ ಜಾಸ್ತಿ, ಎಲ್ಲಿ ಹೋದ್ರೂ ಅಷ್ಟಕ್ಕಷ್ಟೇ ಊಟ ತಿಂಡಿದ್ದೆಲ್ಲ. ಬಟ್ ಊಟ ಚೆನ್ನಾಗಿತ್ತು, ಮನೆಯೂ ಚೆನ್ನಾಗಿತ್ತು, ಫಂಕ್ಷನು ಚೆನ್ನಾಗಾಯಿತು. ಇವಾಗ ಮನೆ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ಆಮೇಲೆ ಸಿದ್ದುನ ಸ್ಕೂಲಿಂದ ಫುಟ್ಬಾಲ್ ಕ್ಲಾಸ್ ಇರುತ್ತೆ ಇವತ್ತು. ಸ್ಕೂಲಿಂದಲ್ಲ, ಡೈರೆಕ್ಟಾಗಿ ಅವ್ನು ಫುಟ್ಬಾಲ್ ಕ್ಲಾಸ್ಗೆ ಹೋಗ್ತಾನೆ. ಫುಟ್ಬಾಲ್ ಕ್ಲಾಸಿಂದ ಕರ್ಕೊಂಡು ಮತ್ತೆ ಹಾಗೆ ವಾಪಸ್ ಅವನಲ್ಲಿ ಟ್ಯೂಷನ್ಗೆ ಬಿಟ್ಬಿಟ್ಟು ಮತ್ತೆ ವಾಪಸ್ ಮನೆಗೆ ಬರಬೇಕು. ಹೆವಿ ಕೆಲಸ. ಹಿಂಗೆ ಹೋಗಿ ಇಲ್ಲಿ ಟಯರ್ಡ್ ಆಗಿದೆ ಅಂತ ಹೋಗಿ ಮಲ್ಗಂಗೂ ಇಲ್ಲ ನಾನು, ಸಿಕ್ಕಾಬಟ್ಟೆ ಕೆಲಸ ಇದೆ. ಬನ್ನಿ, ಇವತ್ತಿನ ವ್ಲಾಗ್ನ ನಾನು ಇಲ್ಲೇ ಏನು ಮಾಡ್ತಾಯಿದ್ದೀನಿ. ಬೆಳಗ್ಗೆಯಿಂದ ಗೃಹ ಪ್ರವೇಶ, ಪೂಜೆ, ಅಡುಗೆ ಅಂತೆಲ್ಲ ಸಾಕಾಗಿದೆ. ಇವಾಗ ಪೂಜೆ ಎಲ್ಲ ಮುಗೀತು. ಶುಕ್ರವಾರ ಪೂಜೆ ಎಲ್ಲ ಮುಗಿಸಿ ಇವಾಗ ದೇವರಿಗೆಲ್ಲ ದೀಪ ಹಚ್ಚಿ ಅಡುಗೆ ಮಶ್ರೂಮ್ ಬಿರಿಯಾನಿ ಮಾಡಿದ್ದೆ. ಸೊ ಮಧ್ಯಾಹ್ನನೇ ತಿನ್ಕೊಂಡು ಬಂದಿದ್ವಿ. ಸೊ ಸಂಜೆಗೆ ಬೇಕಾಗಿತ್ತಲ್ವ, ಸೊ ಅದಕ್ಕೆ ಮಶ್ರೂಮ್ ಬಿರಿಯಾನಿ ಮಾಡಿದ್ದೀನಿ. ಆಮೇಲೆ ಫ್ರೈಡೇ ಅಲ್ವಾ, ಲಾಸ್ಟ್ ಶುಕ್ರವಾರ, ಅದಕ್ಕೆ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಹೆಂಗೆ ಮಾಡ್ತಾಯಿದ್ದೀನಿ. ನನ್ನ ವ್ಲಾಗ್ನ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.